ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಯಿತು. ಆಗಸ್ಟ್ 11ರಿಂದ 5 ದಿನಗಳವರೆಗೆ ನಡೆಯಲಿರುವಂತಹ ವಿಶ್ವಗುರು ಬಸವೇಶ್ವರ ಜಾತ್ರೆಯನ್ನ ಶಾಂತ ರೀತಿಯಲ್ಲಿ ಮತ್ತು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡೋಣ. ಅದಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು, ಎಲ್ಲ ಅಧಿಕಾರಿ ವರ್ಗದವರು ಸಹಕರಿಸಬೇಕು ಅಂತ ಹೇಳಿ ಜಾತ್ರಾ ಸಮಿತಿ ಹಿರಿಯ ಅಧ್ಯಕ್ಷರಾದ ಈರಣ್ಣ ಪಟ್ಟಣಶೆಟ್ಟಿ ಮನವಿ ಮಾಡಿದ್ರು. ಇದೇ ವೇಳೆ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡಿ, ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪೊಲೀಸರು ಸದಾ ಜಾಗೃತವಾಗಿ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಜಾತ್ರಾ ಕಮಿಟಿ ಸದಸ್ಯರು ಹಾಗೂ ಪಟ್ಟಣದ ಎಲ್ಲಾ ಸಾರ್ವಜನಿಕರು ಸಹಕಾರವನ್ನ ಕೊಡಬೇಕು. ನಿಮಗೆ ಯಾವುದೇ ರೀತಿಯಾದ ಅಹಿತಕರ ಘಟನೆ ಕಂಡು ಬಂದರೆ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನ ಬಗೆಹರಿಸ್ತೇವೆ. ಜೊತೆಗೆ ಇಲಾಖೆ ಅಧಿಕಾರಿಗಳು ತಮ್ಮ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡಬೇಕು ಅಂತ ಹೇಳಿದ್ರು. ಈ ಸಭೆಯಲ್ಲಿ ಸಿಪಿಐ ಗುರುಶಾಂತಗೌಡ ದಾಸ್ಯಾಳ, ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ, ಜಾತ್ರೆ ಸಮಿತಿ ಅಧ್ಯಕ್ಷರಾದ ರವಿ ರಾಥೋಡ್, ಶಂಕರಗೌಡ ಬೀರಾದಾರ, ಸಂಗಮೇಶ್ ಓಲೆಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ರು. ಆಮೇಲೆ ಭಕ್ತರು ಬಂದಿರ್ತಾರೆ, ಅವ್ರದೆಲ್ಲ ಸ್ವಲ್ಪ ಸೇಫ್ಟಿ ಗಿಫ್ಟಿ ನೈಟ್ ಆದಷ್ಟು. ಆಮೇಲೆ ಫಸ್ಟ್ ದಿವಸ ಸ್ಟಾರ್ಟ್ ಆಗಿತ್ತಂದ್ರೆ ಅರ್ಲಿ ಮಾರ್ನಿಂಗ್ ಬಹಳ ಜಲ್ದಿ ಸ್ಟಾರ್ಟ್ ಆಗುತ್ತೆ. ಅವತ್ತೊಂದು ಸ್ವಲ್ಪ ಟ್ರಾಫಿಕ್ ಡೈವರ್ಷನ್ ಅದೆಲ್ಲ ಮಾಡ್ಕೊಂಡಿದ್ರೆ ಅನುಕೂಲ ಆಗುತ್ತೆ. ಸೊ ಬಸವಣ್ಣ ನಮ್ಗೆಲ್ಲರಿಗೆ ಚಲೋ ಮಾಡಿದಾನೆ. ಸೊ ಅವ್ನು ಸೇವೆ ಮಾಡ್ಲಿಕ್ಕೆ ನಮ್ಗೆಲ್ಲರಿಗೂ ಒಂದು ಅವಕಾಶ. ಸೊ ನಮ್ಗೆ 2ನೇ ಸಲ ಇದು ಜಾತ್ರೆ, ಮುಂದಿನ ವರ್ಷ ನೋಡ್ಬೇಕು. ಸೊ 2ನೇ ಲಾಸ್ಟ್ ಇಯರ್ ಜಾತ್ರೆ ಏನು ಇಶ್ಯೂಸ್ ಆಗಿಲ್ಲ, ಈ ವರ್ಷ ಜಾತ್ರೆ ಏನೂ ಆಗದೆ ಆದಷ್ಟು 99.9% ಏನು ತೊಂದರೆ ಇಲ್ಲ. ತಮ್ಮೆಲ್ಲರ ಸಹಕಾರದಿಂದ ಶಾಂತಿ ಪೂರ್ಣವಾಗಿ ಮತ್ತು ಉಳಿದೆಲ್ಲ ನಮ್ಮ ತಹಸೀಲ್ದಾರ್ ಸಾಹೇಬರು, ಚೀಫ್ ಆಫೀಸರ್ ಎಲ್ಲರ ಸಹಾಯದಿಂದ ನಮ್ಗೆ ಇನ್ನೊಂದು ಆದಷ್ಟು ಜಾತ್ರಾ ಕಮಿಟಿ ಇರ್ತೈತಿ. ಆ ಕಮಿಟಿ ಸದಸ್ಯರಿಗೂ ಸಹಿತ ನಾವು ಟೊಪ್ಪಿಗೆಯನ್ನು ಕೊಡ್ಲಿ, ಅವ್ರಿಗೆ ಯಾವುದೇ ಒಂದು ವಸ್ತ್ರವನ್ನು ಕೊಡ್ಲಿ, ಇವರೆಲ್ಲ ಜಾತ್ರೆ ಜವಾಬ್ದಾರಿ ಅವರು ಅದಾರಂತ ಒಂದು ಸಹ ತಮ್ಮ ಅಧಿಕಾರಿ ಬಂಧುಗಳಿಗೆ ಗೊತ್ತಾಗಬೇಕನ್ನಂತ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಜಾತ್ರೆ ಅಚ್ಚುಕಟ್ಟಾಗಿ ಮಾಡ್ಬೇಕು. ಅಂದ್ರೆ ಏನು ಬಸವೇಶ್ವರದ ಒಂದು ಸಿಂಬಲ್ ನಮ್ಮ ಮೈ ಮ್ಯಾಗಿತ್ತಂದ್ರೆ ಇವ್ರು ಜಾತ್ರೆ ಹೊತ್ಕೊಂಡು ಮಾಡ್ತಾರಪ್ಪ ಅನ್ನೋದು ಗೊತ್ತಾಕೈತಿ. ಇಂಥ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಜಾತ್ರಾ ಕಮಿಟಿಯಿಂದ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ ಇರಬೇಕು. ಈಗಾಗಲೇ ತಗೊಂಡಂಥ ಎಲ್ಲ ಅಧಿಕಾರಿ ಬಂಧುಗಳು ನಾವು ಹೇಳಿದಾಗ 24x7 ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ. ಆದರೂ ಕರೆದು 2 ಮಾತುಗಳು ಹೇಳಿದಾಗ ನಮ್ಮ ಜೊತೆ ತಾವು ಸಹಕಾರ ಕೊಡ್ತೀನಿ ಅನ್ನೋಂಥ ಆತ್ಮವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸ ಈ ಸಭೆಗೆ ಕರೆಸಿ ಈ ಸಭೆಯ ಮಹತ್ವವನ್ನು ತಮಗೂ ಹಂಚಿಕೊಂಡಾಗಿದೆ. ನಾವು ಅದನ್ನು ಏನು ಮಾಡ್ಬೇಕು ಅನ್ನೋದು ಮಾನ್ಯ ಅಧಿಕಾರಿ ಬಂಧುಗಳು ಹೇಳಿದಾಗ ಅದಕ್ಕೂ ಸಹ ನಾವು ಸಹಕಾರ ಕೊಡುವಂಥ ಕೆಲಸ ಮಾಡಿ ಈ ನಾಳೆ ನಡೆಯುವ ಜಾತ್ರೆ ವಿಜೃಂಭಣೆಯಿಂದ ನಾವು ಮೊದಲು 3 ವರ್ಷಗಳವರೆಗೆ 3 ದಿನಗಳವರೆಗೆ ಜಾತ್ರೆ ಮಾಡ್ತಿದ್ದೆ. ಮತ್ತೆ ನಮ್ಮ ಜಾತ್ರೆ ಇನ್ನೂ ಕಡಿಮೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ 5 ದಿನಗಳವರೆಗೆ ಜಾತ್ರೆ ಮಾಡುವಂಥ ಸಮಯದಲ್ಲಿ ಈ ಜಾತ್ರೆ 10 ದಿನಗಳವರೆಗೆ ನಡೆಯುವಂಥ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ. ನಾವು 5 ದಿವಸ ಮಾಡಿದ್ರೆ ಮತ್ತೆ 5 ದಿವಸ ಎಕ್ಸ್ಟೆನ್ಷನ್ ಸಾರ್ವಜನಿಕರು ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಊರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಬಸವನ ಬಾಗೇವಾಡಿ ಭಕ್ತ ಸಮೂಹ ಕೊಡ್ತಾ ಇದೆ. ನಾವು ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ಅಪ್ಪ ಬಸವಣ್ಣನ ಆಶೀರ್ವಾದ ನಮ್ಮ ಹಿಂದೆ ಸದಾ ಇದೆ. ಆ ಜಾತ್ರೆ ವರ್ಷಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಬರ್ತಾ ಇದೆ. ಆ ಜಾತ್ರೆಗೆ ಒಂದು ಮೆರಗು ಬರುವಂಥ ಕೆಲಸವನ್ನು ನಾವಿದ್ದಂಥ ಎಲ್ಲ ಸಮಸ್ಯೆಗಳು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೇವೆ. ಅಂದಾಗ ಮಾತ್ರ ಜಾತ್ರೆ ಕ್ಷೇತ್ರಗಳಲ್ಲಿ ಯಾವುದೂ ಅಹಿತಕರಗಳು ಆಗಂಗಿಲ್ಲ. ಕೆಲವೊಬ್ಬರು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.